ಶ್ರೀ ವೀರಾಂಜನೇಯ ಸ್ವಾಮಿ ಜನತೆಗೆ ಸುಖ ಸಂತೋಷ ನೀಡಲಿ ಎಂದರು ಹೂಡಿ ವಿಜಯಕುಮಾರ್. ನ್ಯೂಸ್ 5ಗೆ ಸ್ವಾಗತ. ಶ್ರೀ ವೀರಾಂಜನೇಯ ಸ್ವಾಮಿ ದೇವರು ಮಾಲೂರು ತಾಲೂಕಿನ ಎಲ್ಲ ಗ್ರಾಮಗಳ ಹಾಗೂ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ನೀಡಲಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದವು ಅಂತ ಸಮಾಜ ಸೇವಕ ಹಾಗೂ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಹೂಡಿ ವಿಜಯಕುಮಾರ್ ತಿಳಿಸಿದರು. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ದೊಡ್ಡಕಲ್ಲಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ 48ನೇ ದಿನದ ಮಂಡಲ ಪೂಜೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಳೆದ 17 ವರ್ಷಗಳಿಂದ ನಡೆಯುತ್ತಿರುವ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವಾಗಿ ಮಂಡಲ ಪೂಜೆ ನಡೆಯುತ್ತಿರುವುದು ಸಂತಸ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಮಾತನಾಡಿ, 100 ವರ್ಷಗಳ ಇತಿಹಾಸ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆಯಾಗಿ 48 ದಿನ ಕಳೆದಿದ್ದು, ತಾವುಗಳು ಪ್ರತಿಷ್ಠಾಪನೆ ದಿನ ಬರಲು ಅವಕಾಶ ಸಿಕ್ಕಿರಲಿಲ್ಲ. ಮಂಡಲ ಪೂಜೆಯಲ್ಲಿ ಭಾಗವಹಿಸಿ ದೇವರ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ಸಂತಸ ತಂದಿದೆ. ಶ್ರೀ ವೀರಾಂಜನೇಯ ಸ್ವಾಮಿ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಮಂಡಲ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ದೊಡ್ಡಕಲ್ಲಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವೆಲ್ಲ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಅವಕಾಶ ಆಯಿತು. 48 ದಿನ ಆಯಿತು ಪ್ರತಿಷ್ಠಾಪನೆ ಆಗಿ. 100 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಆಗಿ ಮತ್ತೆ ಜೀರ್ಣೋದ್ಧಾರ ಆದಮೇಲೆ 48 ದಿನದ ಹಿಂದೆ ಈ ಪ್ರಾರಂಭೋತ್ಸವ ಆಗಿ ಜೀರ್ಣೋದ್ಧಾರ ಆಗಿ ಪ್ರಾರಂಭೋತ್ಸವ ಆಯಿತು. ಇವತ್ತು ನಮ್ಮ ಮಂಡಲದ ಪೂಜೆ ಅಂತ ಏನಿಟ್ಟಿದ್ದಾರೆ, ನಾನು ಆ ದಿವಸ ಬರೋಕ್ಕಾಗಲಿಲ್ಲ. ಮಂಡಲದ ಪೂಜೆ ಅಂತ ಏನಿಟ್ಟಿದ್ದಾರೆ ಅದಕ್ಕೆ ಬನ್ನಿ ಅಂತ ಏನು ನನ್ನ ಕರೆದ್ರು, ಭಾಳ ಸಂತೋಷ. ಅವರು ನನಗೆ ಭಾಳ ಗೌರವಪೂರ್ಣಕವಾಗಿ ನಡ್ಕೊಂಡಿದ್ದಾರೆ. ಆ ಭಗವಂತನ ಸೇವೆಗೆ ಅವರು ಪಾತ್ರರಾಗಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಗ್ರಾಮದ ಎಲ್ಲ ಜನತೆಗೆ ಆ ಭಗವಂತ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ವಿಜಯಕುಮಾರ್, ಗುಡಿ ವಿಜಯಕುಮಾರ್ ಅಂತಲೇ ಪ್ರಖ್ಯಾತಿ ಆಗಿರುವಂಥ ವಿಜಯಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಆ ಭಗವಂತನ ಕೃಪೆ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಧನ್ಯವಾದ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ 48ನೇ ಮಂಡಲ ಪೂಜೆ ಇವತ್ತು ಕಾರ್ಯಕ್ರಮ. ಆ ಒಂದು ಆಂಜನೇಯ ಭಗವಂತನ ಆಶೀರ್ವಾದ ಪಡೆಯೋದಕ್ಕೆ ನಮ್ಮನ್ನು ಸಹ ಕರೆದು ಇವತ್ತು ದೇವರ ಒಂದು ಆಶೀರ್ವಾದ ಕೂಡ ಪಡೆದಿದ್ದೀವಿ. ಜೊತೆಯಲ್ಲಿ ನಮ್ಮ ಕೃಷ್ಣ ಶೆಟ್ಟಿ ಸಾಹೇಬರು, ನಾವು ಎಲ್ಲರೂ ಬಂದು ಇವತ್ತು ನಮ್ಮ ಮುಖಂಡರುಗಳೆಲ್ಲ ಬಂದು ಇವತ್ತು ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀವಿ. ಏನು ಸುಮಾರು 17 ವರ್ಷಗಳಿಂದ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಈ ಒಂದು 48 ದಿವಸ ಆಗಿದೆ. ಹಾಗೆ ಆ ಭಗವಂತ ಎಲ್ರಿಗೂ ಕೂಡ ಗ್ರಾಮಸ್ಥರಿಗೆ, ಎಲ್ರಿಗೂ ಇಲ್ಲಿರುವಂಥ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ನಾನು ಶುಭಾಶಯಗಳನ್ನು ಕೋರಕ್ಕೆ ಬಯಸ್ತೀನಿ. ಧನ್ಯವಾದಗಳು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5.